ಇನ್ನು ಬಿಡದಿಯ ಟೌನ್ಶಿಪ್ನ ಜಟಾಪಟಿ ಮಹಿಳೆ ಹೆಸರಲ್ಲಿ ಕಂಪ್ಲೇಂಟ್. ಮಹಿಳೆ ಹೆಸರಲ್ಲಿ ನಕಲಿ ಸಹಿ ಮಾಡಿ ಕಂಪ್ಲೇಂಟ್ ಆರೋಪ ಈಗ ಕೇಳಿ ಬರ್ತಾ ಇದೆ. ಬಿಡದಿ ಟೌನ್ಶಿಪ್ನ ಜಟಾಪಟಿ ಇನ್ನೂ ಕೂಡ ನಿಂತಿಲ್ಲ. ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ವಿಚಾರ ಇದು. ಈಗ ಮಹಿಳೆ ಹೆಸರಲ್ಲಿ ನಕಲಿ ಸಹಿ ಎನ್ನುವಂತ ಆರೋಪ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಮಹಿಳೆಯ ದೂರು. ಯೋಜನಾ ವ್ಯಾಪ್ತಿಯ ವಡೇರಹಳ್ಳಿ ಗ್ರಾಮದ ಮಹಿಳೆ ವಿಜಯಮ್ಮ ಗ್ರಾಮದ ಸರ್ವೆ ನಂಬರ್ 35/2ರಲ್ಲಿ 1 ಎಕರೆ 11 ಗುಂಟೆ ಜಮೀನಿದೆ. ಯೋಜನೆಗೆ ಒಪ್ಪಿಗೆ ನೀಡಿದ್ರೂ ಭೂ ಪರಿಹಾರಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ. ಆದರೂ ಕೂಡ ಪರಿಹಾರವನ್ನ ಪಡೆಯೋದಕ್ಕೆ ಕೆಲವರಿಂದ ತೊಂದರೆ ಆರೋಪ ಈಗ ಕೇಳಿ ಬರ್ತಾ ಇದೆ. ನನ್ನ ಸಹಿ ನಕಲಿ ಮಾಡಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ನನ್ನ ನಕಲಿ ಸಹಿ ಬಳಸಿ ವಂಚಿಸಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಈ ಸಂಬಂಧ ಬಿಡದಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಈಗ ಅಂದರೆ ನಾನು ಜಮೀನನ್ನು ಒಪ್ಪಿ ನಾನು ಕೊಟ್ಟಿದ್ದೀನಿ ಈಗಾಗಲೇ ಯೋಜನೆಗೆ, ಆದರೆ ಇದು ಒಪ್ಕೊಂಡಿಲ್ಲ, ಇವರು ಜಮೀನನ್ನು ಕೊಡೋದಕ್ಕೆ ಒಪ್ಪಿಲ್ಲ ಅಂತ ಹೇಳಿ ನಕಲಿ ಸಹಿಯನ್ನು ಮಾಡಿ ದಾವೆ ಹೂಡಿದ್ದಾರೆ ಅಂತ ಕೇಸ್ ದಾಖಲಾಗಿದೆ. ಈ ಕೂಡಲೇ ಯಾರು ಈ ರೀತಿ ಮಾಡಿದ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಬಿಡದಿಯ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ ಮಹಿಳೆ. ಹಾಗಾಗಿ ಯಾರ್ಯಾರು ಮಾಡಿದ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ನನಗೆ ಪರಿಹಾರ ವಿಚಾರ ಇನ್ನೂ ಕೂಡ ಬಂದಿಲ್ಲ, ಇಂಥ ಸಂದರ್ಭದಲ್ಲಿ ಈ ರೀತಿ ಆಗಿದೆ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್ ಗೌಡ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರವೀಣ್, ನೋಡ್ತಾ ಇದ್ದೀವಿ ಬಿಡದಿಯ ಜಟಾಪಟಿ ಸದ್ಯಕ್ಕಂತೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಆದರೂ ಕೂಡ ಈಗ ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ನಕಲಿ ಸಹಿಯನ್ನ ಬಳಸಿ ಯಾರೋ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಖಂಡಿತ ಬಿಡದಿ ಟೌನ್ಶಿಪ್ ನ ಜಟಾಪಟಿ ಜೋನ್ ಆಗ್ತಾ ಇರುವಂತದ್ದು. ಈಗ ಏನೋ ಮಹಿಳೆ ಹೆಸರಲ್ಲಿ ನಕಲಿ ಸಹಿಯನ್ನು ಬಳಸಿ ಈಗ ನೋಡ್ತಾ ಇದ್ವಿ ಇರೋ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಕರೆ ಕಟ್ ಆಗಿದೆ. ಹೀಗಾಗಿ ಬಿಡದಿಯ ಜಟಾಪಟಿ ವಿಚಾರ, ನನ್ನ ನಕಲಿ ಸಹಿಯನ್ನು ಮಾಡಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ ಅಂತ ಹೇಳಿ ಮಹಿಳೆ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕ್ರಮ ತೆಗೆದುಕೊಳ್ಬೇಕು ತಪ್ಪಿತಸ್ಥರ ವಿರುದ್ಧ ಅಂತ ಒತ್ತಾಯ ಕೂಡ ಮಾಡಿದ್ದಾರೆ.